ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷದ ಲೇಟೆಸ್ಟ್ ಅಪ್ಡೇಟ್ 1971ರ ರೀತಿಯಲ್ಲಿ ಪೂರ್ಣ ಪ್ರಮಾಣದ ಫುಲ್ ಸ್ಪೆಕ್ಟ್ರಮ್ ವಾರ್ ಆಗುತ್ತಾ ಭಾರತ ಪಾಕಿಸ್ತಾನದ ನಡುವೆ. ಇವತ್ತು ಬೆಳಗ್ಗೆ 10:30 ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ಭಾರತದ ವಾಯುಸೇನೆಯ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಭಾರತದ ಭೂಸೇನೆಯ ಕರ್ನಲ್ ಕುರೇಶಿ ಅವರು ಕೊಟ್ಟಿರುವಂತಹ ಕೆಲವು ಪ್ರಮುಖ ಮಾಹಿತಿಗಳನ್ನು ಗಮನಿಸಿದ್ರೆ ಭಾರತ ಪಾಕಿಸ್ತಾನದ ನಡುವೆ 1971ರ ರೀತಿಯಲ್ಲೇ ಪೂರ್ಣ ಪ್ರಮಾಣದ ಫುಲ್ ಸ್ಪೆಕ್ಟ್ರಮ್ ವಾರ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಭಾರತದ ಮೇಲೆ ಪಾಕಿಸ್ತಾನ ಲಾಂಗ್ ರೇಂಜ್ ಮಿಸೈಲ್ ಅನ್ನ ಸೂಪರ್ಸಾನಿಕ್ ಮಿಸೈಲ್ ಅನ್ನ ಬಳಕೆ ಮಾಡಿದೆ ಎನ್ನುವಂತಹ ಮಾಹಿತಿಯನ್ನ ಇವತ್ತು ಬೆಳಗ್ಗೆ 10:30 ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರವೇ ಹಂಚಿಕೊಂಡಿದೆ. ದೀರ್ಘಗಾಮಿ ಕ್ಷಿಪಣಿಯನ್ನ ಬಳಸಲಾಗಿದೆ. ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಿಸಿದಂತ ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ ಇದು. 1971 ರೀತಿಯಲ್ಲೇ ಮತ್ತೊಂದು ಭಾರಿ ಯುದ್ಧಕ್ಕೆ ಸಿದ್ಧತೆ ಆಗ್ತಾ ಇದೆ. ಭಾರತದ ಮೇಲೆ ಖಂಡಾಂತರ ಕ್ಷಿಪಣಿಯ ಮುಖಾಂತರ ದಾಳಿಗೆ ಪಾಕಿಸ್ತಾನ ಯತ್ನಿಸಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಮುಖಾಂತರ ನಿನ್ನೆ ರಾತ್ರಿ 1:10 ಅತಿ ವೇಗದ ಕ್ಷಿಪಣಿಯ ಮುಖಾಂತರ ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಯತ್ನಿಸಿದೆ. ನಿನ್ನೆಯಿಂದ ಪಾಕಿಸ್ತಾನ ತನ್ನ ಗಡಿಯಲ್ಲಿ ಸೇನಾ ನಿಯೋಜನೆಯನ್ನ ಹೆಚ್ಚಳ ಮಾಡಿದೆ. ಅಪಾರ ಪ್ರಮಾಣದಲ್ಲಿ ತನ್ನ ಸೇನೆಯನ್ನ ಗಡಿಯತ್ತ ಕಳಿಸ್ತಾ ಇದೆ ಪಾಕಿಸ್ತಾನ. ಭಾರತದ ಮಿಲಿಟರಿ ಮುಖ್ಯ 26 ನಗರಗಳ ಮೇಲೆ ಡ್ರೋನ್, ದೀರ್ಘಗಾಮಿ ಕ್ಷಿಪಣಿಗಳು ಅಂದ್ರೆ ಲಾಂಗ್ ರೇಂಜ್ ಮಿಸೈಲ್ಸ್ಗಳನ್ನ ಬಳಕೆ ಮಾಡಿ ದಾಳಿಗೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆಸ್ಪತ್ರೆ, ಶಾಲೆಗಳನ್ನ ಗುರಿಯಾಗಿಸಿ ಪಾಕಿಸ್ತಾನ ಡ್ರೋನ್ ಮುಖಾಂತರ ದಾಳಿಯನ್ನ ಮಾಡ್ತಾ ಇದೆ. ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಭಾರತ ಕೂಡ ಪ್ರತಿ ದಾಳಿಯನ್ನ ಕೈಗೊಂಡಿದೆ. ಪಾಕಿಸ್ತಾನದ ವಾಯುನೆಲೆಯನ್ನ ಭಾರತ ಧ್ವಂಸಗೊಳಿಸಿದೆ. ರಫೀಕಿ, ಮುರೇದ್, ಚಕ್ಲಾಲಾ, ರಹೀಮ್ ಯಾರ್ ಖಾನ್, ಸುಕ್ಕರ್, ಚುನಿಯಾನ್ ಮಿಲಿಟರಿ ಕೇಂದ್ರಗಳ ಮೇಲೆ ಭಾರತ ದಾಳಿಯನ್ನ ಕೈಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಪಾಕಿಸ್ತಾನದ ರೆಡಾರ್ ವ್ಯವಸ್ಥೆ, ಕಮಾಂಡ್ ಕಂಟ್ರೋಲ್ ಕೇಂದ್ರಗಳು ಮತ್ತು ವೆಪನ್ ಸ್ಟೋರೇಜ್ ಸ್ಥಳಗಳು ಅಂತೇಳಿ ಯಾವುದೆಲ್ಲ ಇದ್ವು ಅವುಗಳ ಮೇಲೆ ಭಾರತ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಜೊತೆಗೆ ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ದಾಳಿಯ ಪರಿಣಾಮ ಪಾಕಿಸ್ತಾನದ ಒಂದು ಏರ್ಪೋರ್ಟ್ಗೆ ಭಾರಿ ಹಾನಿಯಾಗಿದೆ. ಸೊ ಇದು ಈ ಕ್ಷಣದ ಅತ್ಯಂತ ದೊಡ್ಡ ನ್ಯೂಸ್. ಕಾರಣ ಏನು ಅಂತ ಹೇಳಿದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಎರಡು. ಒಂದು ಲಾಂಗ್ ರೇಂಜ್ ನೋಡಿ, ಈ ಕ್ಷಿಪಣಿ ಈಗ ಆ ವಿಂಡೋದಲ್ಲಿ ಏನು ವಿಡಿಯೋ ನೋಡ್ತಾ ಇದ್ದೀರಿ, ಇದು ಆ ಮಿಸೈಲ್ನ ದೃಶ್ಯ, ನಿನ್ನೆ ಬಿದ್ದಿರ್ತಕ್ಕಂತಹ ಮಿಸೈಲ್ನ ದೃಶ್ಯ. ನಾವು ಅದನ್ನು ನಿಷ್ಕ್ರಿಯಗೊಳಿಸಿದ್ದೀವಿ. ಇವತ್ತು ಬೆಳಗ್ಗೆ 10:30 ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಕುರೇಶಿ ಅವರು ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ಅಂಶಗಳನ್ನು ಅವರೇ ಹೇಳಿರುವಂಥದ್ದು, ಅಧಿಕೃತವಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿ. ಆಮೇಲೆ ಆ ವಿಂಡೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ ನೀವು, ಪೈಪ್ನ ರೀತಿಯಲ್ಲಿ, ದೊಡ್ಡ ಪೈಪ್ನ ರೀತಿಯಲ್ಲಿ ಏನು ಕಾಣಿಸ್ತಾ ಇದೆ, ಬ್ಲ್ಯಾಕ್ ಒಂದು ಕಪ್ಪು ಬಣ್ಣದ ವಸ್ತು, ಅದು ಮಿಸೈಲ್ನ ಅವಶೇಷ, ಲಾಂಗ್ ರೇಂಜ್ ಮಿಸೈಲ್ನ ಅವಶೇಷ. ಅದು ಪಂಜಾಬ್ನಲ್ಲಿ ಸಿಕ್ಕಿರುವಂಥದ್ದು. ಪಂಜಾಬ್ನಲ್ಲಿ ವಾಯುನೆಲೆಯ ಮೇಲೆ, ಏರ್ ಬೇಸ್ನ ಮೇಲೆ ಪಾಕಿಸ್ತಾನ ಲಾಂಗ್ ರೇಂಜ್ ಮಿಸೈಲ್ ಅನ್ನ ಜೊತೆಗೆ ಸ್ಪೀಡ್ ಮಿಸೈಲ್ ಅನ್ನ ಬಳಕೆ ಮಾಡಿದೆ ಅಂತೇಳಿ ಇವತ್ತು ಸರ್ಕಾರವೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್
ಇನ್ಫಾರ್ಮೇಷನ್ ಸರ್ಕಾರ ಇವತ್ತು ಹಂಚ್ಕೊಂಡಿರುವಂಥದ್ದು ಮಾಧ್ಯಮಗಳ ಜೊತೆಗೆ. ಲಾಂಗ್ ರೇಂಜ್ ಮಿಸೈಲ್ ಇವೆಲ್ಲವೂ ಈಗ ಏನು ನೀವು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ನಿನ್ನೆಯ ದಾಳಿಯ ಸಂದರ್ಭದಲ್ಲಿ, ಅಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ನಸುಕಿನ ಜಾವದವರೆಗೆ ಪಾಕಿಸ್ತಾನ ನಡೆಸಿರುವಂತಹ ಡ್ರೋನ್, ಸುಸೈಡ್ ಡ್ರೋನ್ಗಳು ಜೊತೆಗೆ ಕ್ಷಿಪಣಿ ದಾಳಿಗಳ ಅವಶೇಷಗಳು ನಾವು ಎಲ್ಲವನ್ನ ನಿಷ್ಕ್ರಿಯಗೊಳಿಸಿದ್ದೀವಿ. ಹಾಗಾಗಿ ಅದು ಯಾವುದೇ ಅನಾಹುತವನ್ನ ಮಾಡದೆ, ಯಾವುದೇ ಸಾವು ನೋವನ್ನು ಸೃಷ್ಟಿ ಮಾಡದೆ, ಯಾವುದೇ ಸಾವು ನೋವನ್ನು ಉಂಟು ಮಾಡದೆ ಪಂಜಾಬ್, ಹರಿಯಾಣ, ರಾಜಸ್ಥಾನದ ಮತ್ತು ಗುಜರಾತ್ನ ಪಂಜಾಬ್, ಹರಿಯಾಣ, ರಾಜಸ್ಥಾನ ಮತ್ತು ಗುಜರಾತ್ನ ಹಲವು ಕಡೆಗಳಲ್ಲಿ ಮಿಲಿಟರಿ ಇಂಪಾರ್ಟೆಂಟ್ ಸ್ಥಳಗಳು, ಸರ್ಕಾರ ಇವತ್ತು ಹೇಳಿರುವಂಥದ್ದು ಮಿಲಿಟರಿ ಇಂಪಾರ್ಟೆಂಟ್ ಸ್ಥಳಗಳ ಮೇಲೆಯೇ ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಪಂಜಾಬ್, ಹರಿಯಾಣ, ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಇವೆಲ್ಲವೂ ಕೂಡ ಅವುಗಳ ಅವಶೇಷಗಳು. ಡ್ರೋನ್ನ ಅವಶೇಷ ಸಿಕ್ಕಿದೆ. ಈಗ ನೋಡ್ತಾ ಇರುವಂಥದ್ದು ಮಿಸೈಲ್ನ ಅವಶೇಷ, ಡ್ರೋನ್ನ ಅವಶೇಷಗಳು ಸಿಕ್ಕಿದೆ, ವಿಮಾನಗಳ ಅವಶೇಷಗಳು ಸಿಕ್ಕಿದೆ. ಎಲ್ಲವನ್ನ ಕಲೆಕ್ಟ್ ಮಾಡಿ ತಗೊಂಡೋಗ್ತಾ ಇದ್ದಾರೆ, ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಒಂದು ಸ್ಪೀಡ್ ಮಿಸೈಲ್ಸ್, ಅತಿ ವೇಗದ ಕ್ಷಿಪಣಿಗಳನ್ನು ನಿನ್ನೆ ಬಳಕೆ ಮಾಡಿದೆ. ಅದನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ. ಹಾಗಾಗಿ ಅನಾಹುತಗಳಾಗಿಲ್ಲ, ಸಾವು ನೋವುಗಳಾಗಿಲ್ಲ, ನಾವು ಅದನ್ನು ನಿಷ್ಕ್ರಿಯಗೊಳಿಸಿದ್ದೀವಿ. ಒಂದು. ಎರಡನೆಯದ್ದು, ಗಡಿಭಾಗದಲ್ಲಿ ಪಾಕಿಸ್ತಾನ ಅಪಾರ ಪ್ರಮಾಣದಲ್ಲಿ ಸೇನೆಯ ನಿಯೋಜನೆಯನ್ನು ಮಾಡಿಕೊಂಡಿದೆ. ಈಗ ನಿನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ. ಸೊ ಫುಲ್ ಸ್ಪೆಕ್ಟ್ರಮ್ ವಾರ್ ಅಂತಹ ಯುದ್ಧಕ್ಕೆ ಎರಡೂ ದೇಶಗಳು ಹತ್ತಿರ ಬಂದಂಗಿದೆ, ಭಾರತ ಮತ್ತು ಪಾಕಿಸ್ತಾನ. ಫುಲ್ ಸ್ಪೆಕ್ಟ್ರಮ್ ವಾರ್, ವೆರಿ ವೆರಿ ಇಂಪಾರ್ಟೆಂಟ್. पर लगातार आक्रामक गतिविधियां जारी रखी। उसमें यूकैव ड्रोन, लॉन्ग रेंज वेपन्स, लॉइटरिंग म्यूनिशंस और लड़ाकू विमानों का उपयोग कर भारतीय सैन्य ढांचे को निशाना बनाया। नियंत्रण रेखा पर भी ड्रोन घुसपैठ और भारी कैलिबर हथियारों से गोलाबारी की। अंतर्राष्ट्रीय सीमा और एलओसी पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए। भारतीय सशस्त्र बलों ने अधिकांश खतरों को सफलतापूर्वक निष्क्रिय किया। फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई। मैं ये भी बताना चाहती हूं कि पाकिस्तान ने हाई स्पीड मिसाइल सुबह 1:40 पर इस्तेमाल करके पंजाब के एयरबेस स्टेशन को दागने की कोशिश की। एक निंदनीय और अनप्रोफेशनल एक्ट के तहत पाकिस्तान ने श्रीनगर, अवंतीपुर और उधमपुर के वायु सेना अड्डों पर चिकित्सा केंद्र और स्कूल परिसर को निशाना भी बनाया, जिससे उसके द्वारा सिविल इंफ्रास्ट्रक्चर पर हमला करने की गैर जिम्मेदाराना प्रवृत्ति फिर उजागर हुई। पाकिस्तान सेना ने पूरी पश्चिम मोर्चे पर लगातार आक्रामक गतिविधियां जारी रखी। उसमें यूकैव ड्रोन, लॉन्ग रेंज वेपन्स, लॉइटरिंग म्यूनिशंस और लड़ाकू विमानों का उपयोग कर भारतीय सैन्य ढांचे को निशाना बनाया। Along the line of control also,
Pakistan has attempted multiple air intrusions using drones and conducted shelling using heavy caliber RT guns, targeting civilian infrastructure and killing some civilians. Heavy exchange of artillery mortars and small arms fire in Kupwara, Baramulla, Poonch, Rajouri and Aknoor sectors continued. Indian Army has responded effectively and proportionately, causing extensive damage to Pakistan Army. Pak military has been observed to be moving their troops into forward areas, indicating offensive intent to further escalate the situation. Indian Armed Forces remain in a high state of operational readiness. All hostile actions have been effectively countered and responded appropriately. Indian Armed Forces reiterate their commitment to non-escalation, provided it is reciprocated by the Pakistan military. At the end, I would also like to show you a few images of Air Force bases in the Punjab sector and Rajasthan sector, where it is mighty clear that we are debunking the Pakistani claims of causing destruction at these air bases. Along the line of control also, Pakistan has attempted multiple air intrusions using drones and conducted shelling using heavy caliber RT guns, targeting civilian infrastructure and killing some civilians. Heavy exchange of artillery mortars and small arms. ಸೊ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಖುರೇಶಿ ಅವರು ಕೊಟ್ಟಿರುವಂತಹ ಮಾಹಿತಿ ವೆರಿ ಇಂಪಾರ್ಟೆಂಟ್. ಆಗಲೇ ಹೇಳಿದ ಹಾಗೆ ಪಾಕಿಸ್ತಾನ ಗಡಿಯಲ್ಲಿ ಸೇನಾ ನಿಯೋಜನೆಯ ಪ್ರಮಾಣವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದೆ ನಿನ್ನೆಯಿಂದ. ಎರಡನೆಯದ್ದು, ಅತ್ಯಂತ ವೇಗದ ಕ್ಷಿಪಣಿಗಳನ್ನು ಈ ಸಂಘರ್ಷ ಶುರುವಾದ ಬಳಿಕ ಇದೇ ಮೊದಲನೆಯ ಬಾರಿಗೆ ನಿನ್ನೆ ಪಾಕಿಸ್ತಾನ, ಅದು ಕೂಡ ಮಧ್ಯರಾತ್ರಿ 1 ಗಂಟೆಯ ಬಳಿಕ ಭಾರತದ ಮೇಲೆ, ಅದು ಕೂಡ ಮಿಲಿಟರಿ ಬೇಸ್ ಮೇಲೆ ಪ್ರಯೋಗ ಮಾಡುವಂತಹ ಪ್ರಯತ್ನವನ್ನು ಮಾಡಿತು. ಬಟ್ ಅದನ್ನು ವಿಫಲಗೊಳಿಸಿದ್ದೀವಿ. ಸೊ ಎಸ್ಕಲೇಷನ್ ಏನಿದೆ, ಯುದ್ಧ ಸಂಘರ್ಷವನ್ನು ಪಾಕಿಸ್ತಾನ ಕಡಿಮೆಗೊಳಿಸಲಿಕ್ಕೆ ಅದು ಪ್ರಯತ್ನವನ್ನು ಪಡಬೇಕಿತ್ತು, ಇನ್ ಕೇಸ್ ಅದಕ್ಕೆ ಯುದ್ಧ ಬೇಡ ಅನ್ನುವುದಾದರೆ. ಬಟ್ ಅಂತಹ ಪ್ರಯತ್ನದ ಬದಲು ಸಂಘರ್ಷವನ್ನು ತೀವ್ರಗೊಳಿಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ.